ಹೆಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಏನು ಸ್ಪೆಷಲ್ ಅಪ್ಪ ಅಂದರೆ, ಇವತ್ತು ಫುಲ್ಲು ಮನೆಯಲ್ಲೇ ಇದ್ದೀನಿ. ಮನೇಲಿ ಇರೋದು ಕಾರಣಕ್ಕಾಗಿ ಏನೂ ಮಾಡೋಕ್ಕಾಗಿಲ್ಲ ಇವತ್ತು. ಅದರ ಬೇರೆ ನಾಳೆನೇ ನನ್ನ ಸೆಮ್ ಎಕ್ಸಾಮ್ ಇರೋದು ಕಾರಣಕ್ಕಾಗಿ ನಾನು ಬೆಳಗ್ಗೆಯಿಂದ ಏನು ಬ್ಲಾಗ್ ಮಾಡಿಲ್ಲ. ಫುಲ್ಲು ಓದೋದೇ ಮಾಡಿದ್ದೀನಿ. ಆ ಕಾರಣಕ್ಕಾಗಿ ಇವತ್ತೆಂಥದ್ದು ಮಾಡೋಣ ಅಂದ್ಕೊಂಡು ಆಚೆ ಬಂದೆ. ಯಾರು ಎಂಥದ್ದಂದರೆ, ಇವಾಗ ತಾನೇ ನನ್ನ ತಂಗಿ ಬಂದು ಏನು ಇಷ್ಟೊಂದು ಪಾತ್ರೆ ಎಲ್ಲ ಅರುಬಿಟ್ಟವ್ರೆ ಇವತ್ತು. ಫುಲ್ಲು ನೋಡಿ, ಫುಲ್ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಸ್ಯಾಡ್ ಮುಖ ಬಿಟ್ಟೊಳೆದು. ಇವಾಗ ಇಷ್ಟೆಲ್ಲ ಪಾತ್ರೆಗಳನ್ನೆಲ್ಲ ತೊಳಿಬೇಕು. ಆ ಕಾರಣಕ್ಕಾಗಿ ಫುಲ್ಲು ಸ್ಯಾಡಾಗಿ ಬಂದುಬಿಟ್ಟಿದ್ದಾಳೆ. ಅದರಲ್ಲಿ ಬೇರೆ ಇವಾಗ ತಾನೇ ಕಾಲೇಜಿಂದ ಬಂದೈತೆ ಅವಳು. ಎಂಥದ್ದು ಅಂದರೆ, ಇವತ್ತು ಏನಿಲ್ಲ, ನಿನ್ನೆ KR ಮಾರ್ಕೆಟಿಗೆ ಹೋಗಿದ್ದೆ ಅನ್ನೋ ಒಂದು ರೀಸನ್ ಇತ್ತು. ಅದು KR ಮಾರ್ಕೆಟಲ್ಲಿ ನೋಡಿದ್ರಲ್ಲ ನೀವೇ ಯಾವ ಥರ ಇತ್ತು ಅಂತ. ಇನ್ನೇನು ಅಂದರೆ, ಇನ್ನೂ ಅಕ್ಕ ಬಂದಿಲ್ಲ, ಇನ್ನೂ ಅಮ್ಮನ ಬೇರೆ ಕೆಲ್ಸಕ್ಕೆ ಹೋಗಿದ್ದಾರೆ. ಆ ಕಾರಣಕ್ಕಾಗಿ ಅಮ್ಮ ಬರೋ ತನಕ ವೆಯ್ಟ್ ಮಾಡಬೇಕು. ಅವ್ರನ್ನ ಮತ್ತೆ ಪಿಕಪ್ ಮಾಡ್ಕೊಂಬರ್ಬೇಕು ನಾನೇ. ಹೌದು, ಇವತ್ತು ಏನೇನು ಮಾಡ್ತಿದ್ರು ಕಾಲೇಜಲ್ಲಿ? ಮತ್ತೆ ನಿಮ್ಗೇನು ಸ್ಪೋರ್ಟ್ಸ್ ಇರಲ್ವಾ? ಕಾಲೇಜಲ್ಲಿ ಎಂಥದ್ದು ಸ್ಪೋರ್ಟ್ಸ್ ಇರೋಲ್ಲ, ಏನಿರೋಲ್ಲ. ಬರೀ ಪಾಠ ಮಾಡಿಕೊಂಡು ಅಂದರೆ ಹೆಂಗೆ ಅಂದರೆ ಬ್ರೇಕ್ ಕೊಡ್ತಾರೆ, ಅದು ಬಿಟ್ಟರೆ ಏನಿಲ್ಲ. ಸ್ಪೋರ್ಟ್ಸು ಪೀರಿಯಡ್ ಇಲ್ವಂತ ಇವ್ರಿಗೆ. ಏನು ಎಂಥದ್ದು ಕಾಲೇಜಲ್ಲಿ ಏನು ಮಾಡೋದು ಅಂತಲೂ ಗೊತ್ತಾಗಲ್ಲ. ಫುಲ್ ಬೋರ್ ಆಗುತ್ತಲ್ವ ಸ್ಪೋರ್ಟ್ಸ್ ಇಲ್ವಾ ಅಂದರೆ. ಆ ಕಾರಣಕ್ಕಾಗಿ ಇವರು ಎಂಥದ್ದಂದರೆ ಗೌರ್ಮೆಂಟ್ ಕಾಲೇಜಿಗೆ ಹೋಗ್ಬಿಟ್ಟಿದ್ದಾರೆ. ಇನ್ನು ಸ್ಪೋರ್ಟ್ಸು ಆಗುತ್ತಲ್ಲ, ಸ್ಪೋರ್ಟ್ಸು ಮತ್ತು ಅಕ್ಟೋಬರಲ್ಲಿ ಇವ್ರದ್ದು ಸ್ಪೋರ್ಟ್ಸ್ ನಡೆಯುತ್ತೆ. ಆ ಟೈಮಲ್ಲಿ ಮಾತ್ರ ಇವ್ರಿಗೆ ಗೇಮ್ ಆಡೋಕೆ ಬಿಡ್ತಾರೆ. ಯಾವುದೂ ಇಲ್ಲ ಅಂದರೆ ವರ್ಷ ಇಡೀ ಫುಲ್ ಇವರು ಓದ್ತಾನೆ ಇರಬೇಕು. ಇಲ್ಲ ಅಂದರೆ ಕಡ್ಡಾಯ ಅಷ್ಟೇ. ಎಂತ ಮಾಡೋಕ್ಕಾಗಲ್ಲ. ಪಾಪ ಇವತ್ತು ಮುಖ ನೋಡ್ಬಿಟ್ಟು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವ್ರದ್ದು. ಆದರೆ ಇದು ಎಲ್ಲ ವಾಯ್ಸ್ ಮಾಡಿಕೊಂಡು ಫುಲ್ಲು ಇವತ್ತು ನಾನು ಮನೆಯಲ್ಲಿ ಇದ್ದಿಲ್ವಲ್ಲ, ಆ ಕಾರಣಕ್ಕಾಗಿ ನಮ್ಮಮ್ಮನ ಕೆಲ್ಸಕ್ಕೆ ಹೋದರು. ಇಲ್ಲ ಅಂದಿದ್ರೆ ನಮ್ಮಮ್ಮ ಸೇರಿಕೊಂಡು ನಾನು ಸೇರಿಕೊಂಡು ಇಬ್ಬರು ಹೆಲ್ಪ್ ಮಾಡ್ಕೊಂಡು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ವಿ. ಇವತ್ತು ಅವರು ಕೆಲ್ಸಕ್ಕೆ ಹೋದರು, ನಾನು ಸ್ವಲ್ಪ ಆಚೆ ಹಿಂಗೆ ಅಂತ ಎಕ್ಸಾಮ್ ಅಂತ ಫ್ರೆಂಡ್ಸ್ ಮನೆ ಓದ್ಕೊಳಕ್ಕೆ ಹೋದೆ. ಇನ್ನು ಆ ಕಾರಣಕ್ಕಾಗಿ ಇವ್ರದ್ದು ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಆಗ್ಬಿಟ್ಟಿದೆ. ಇನ್ನೇನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾರೆ. ಸ್ವಲ್ಪ ಚಿಕ್ಕ ಹುಡುಗಿ ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊತಾರೆ. ಒಳ್ಳೆ ಹುಡುಗಿ, ಒಳ್ಳೆ ತುಂಬ ಅಂದರೆ ಹೆಂಗೆ ಅಂದರೆ ಒಂಥರ ಗುಡ್ ಹಾರ್ಟ್ ಪರ್ಸನ್ ನೀವು. ಹಂಗಂತ ಅನ್ಕೊಳ್ಬೇಡಿ. ಏನಾದರೂ ಕೋಪ ಬಂದರೆ ಸಾಕು, ನಮ್ಮಲ್ಲ ಯಾರೇ ಇದ್ದರೂ ಮುಂದ್ಗಡೆ ಸಂಸ್ಕೃತಿ ಮಾತುಗಳು ಹಂಗೆ ಮುತ್ತುಗಳು ಉದುರ್ದಂಗೆ ಬಿಡುತ್ತೆ. ಅದು ಯಾರೇ ಇರಲಿ ಆ ಥರ ಇರುತ್ತೆ ಅವ್ರದ್ದು. ಎಂಥದ್ದು ಗೊತ್ತಾ, ಇವತ್ತು ನಿಮ್ಮ ಫೇವ್ರೆಟ್ ಪರ್ಸನ್ ನಾಗರಾಜ್ ಅವರು ಬಂದುಬಿಟ್ಟಿದ್ದಾರೆ ಮನೆಗೆ. ಇನ್ನೇನು ಅವ್ರನ್ನೂ ಕೂಡ ಭೇಟಿ ಮಾಡಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ತೋರಿಸ್ತೀನಿ ಬನ್ನಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ. ಒಂದು ಕ್ಯೂರಿಯಾಸಿಟಿ ಇರುತ್ತದೆ ಎಲ್ರಿಗೂ. ಮಾವು ಸಾಂಬಾರು ಮಾಡಲ್ಲ? ಏನು ಸಾಂಬಾರು? ಏನಾದರೂ ಒಂದು ಸಾಂಬಾರು ಮಾಡು ಗೈಸ್. ನೋಡಿ ನಿಮ್ಮ ನಾಗರಾಜ್ ಅವರು ಹೆಂಗೆ ಮಲ್ಕೊಂಡವ್ರು, ಫೋನ್ ನೋಡಿ ತೊಗೊಂಡು ಕೂತ್ಕೊಂಡವ್ರೆ. ಇವತ್ತೇನಾದ್ರು ಸಾಂಬಾರು ಮಾಡ್ಬೇಕಂತ. ಗೈಸ್ ಇವತ್ತು ಅವರು ಸಾಂಬಾರು ಮಾಡೋದು ಯಾವ ಥರ ಅಂತ ತೋರಿಸ್ತಾರೆ. ಬನ್ನಿ ತೋರಿಸ್ತೀನಿ. ಇವತ್ತು ಎಲ್ಲ ಕ್ಲೀನ್ ಮಾಡಿ ಕರಿ ಆಮೇಲೆ ಮಾಡ್ತಾರೆ. 5 ನಿಮಿಷ ನೋಡಿ ಗೈಸ್, ನಿಮ್ಮ ನಾಗೇಶ್ ಬ್ರೋ ಅವರು ಫುಲ್ಲು ಲುಂಗಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಗೈಸ್ ಎಂಥದ್ದು ಅಂದರೆ, ಇವಾಗ ಫುಲ್ಲು ಮಧು ಅವರು ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ರು. ಇವಾಗ ಮಾಮ ಅವರು ಫುಲ್ ಇವಾಗ ಸಾಂಬಾರು ಯಾವ ಥರ ಮಾಡ್ತಾರೆ ಅಂತ ತೋರಿಸೋಣ. ಇವತ್ತು ಏನು ಸಾಂಬಾರು ಮಾಡ್ತಾರೆ, ಏನು ಸ್ಪೆಷಲ್ಲು ಸಾಂಬಾರು ಮಾಡ್ತಾರೆ ಅಂತ ಅವರಿಂದ ಹಚ್ಚಿಕೊಳ್ಳೋಣ. ಮತ್ತು ಯಾವ್ಯಾವ ರೆಸಿಪಿ ಮಾಡ್ತಾರೆ, ಯಾವ ಥರ ಏನೇನು ಐಟಮ್ಸ್ ಹಾಕ್ತಾರೆ ಅಂತ ನೋಡಿಕೊಂಡು ಇವತ್ತಿನ ವಿಡಿಯೋ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ. ಇವತ್ತು ನಿನ್ನೆ ಗೊತ್ತಲ್ಲ, ಮಂಜುನ ಬರ್ತಡೇ ಇತ್ತು. ಮುಗಿಸ್ಕೊಂಡು ಬಂದು ಮತ್ತು ಇದಕ್ಕೆ ಹೋಗಿ ಇವತ್ತು ಸ್ವಲ್ಪ ಬೇಗ ಬಂದಿದ್ದೀನಿ. ಬೇಗ ಬಂದು ನೋಡೋಷ್ಟರಲ್ಲಿ ಸಾಂಬಾರಿಲ್ಲ, ಸಾಂಬಾರು ಖಾಲಿ. ಅದಕ್ಕೆ ಸಾಂಬಾರು ಏನು ಮಾಡೋದು ಅಂತ ವಿಚಾರ ಮಾಡಿ ಏನು ಮಾಡೋದು ಅಂತ ಎಲ್ಲ ಸಾಂಬಾರು ತಿಂದು ಬೇಜಾರಾಗಿದೆ ಅಂದ್ಬಿಟ್ಟು ಇವತ್ತು ಹಲಸಿನ ಬೀಜದ ಸಾಂಬಾರು ಮಾಡ್ತಾಯಿದ್ದೀವಿ. ಹಲಸಿನ ಬೀಜದ ಸಾಂಬಾರಿಗೆ 3 ಟೊಮೆಟೊ ತೊಗೊಂಡಿದ್ದೀನಿ. ಆಮೇಲೆ 1 ಗಡ್ಡೆ ಬೆಳ್ಳುಳ್ಳಿ,
ಇದು ನಾಟಿ ಬೆಳ್ಳುಳ್ಳಿ, ಇದು ನಮ್ಮ ಸೈಡ್ ಬೆಂಗಳೂರಲ್ಲಿ ಸಿಗಲ್ಲ, ನಮ್ಮ ಸೈಡಿಂದ ತಂದಿರೋದು. ಇದು ಸಿಗುತ್ತೆ ರೇರು. ನಾಟಿ ಬೆಳ್ಳುಳ್ಳಿ 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಇದೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಬರೋಣ. ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀನಿ. ಅದನ್ನೆಲ್ಲ ನೀಟಾಗಿ ಮಿಕ್ಸಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾಯಿತು. ಆಮೇಲೆ ಇದಕ್ಕೆ ಇಷ್ಟು ಕಾಯಿ ತುರಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಮೊದಲು ನೀವು ಮಿಕ್ಸಿ ಮಾಡ್ಕೊಬ. ಇವಾಗ ನಾವೇನು ಟೊಮೆಟೊ ಹುರ್ಕೊಂಡಿದ್ವಿ ಅದೇ ಪ್ಯಾನಿಗೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಏನು ತೊಳೆದಿಟ್ಕೊಂಡಿದ್ದೀವಿ ಹಲಸಿನ ಬೀಜ ಹಾಕ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗಂಧದ ಥರ ಮಾಡುತ್ತಾನೆ. ಉಳ್ಕೊಂಡಿರೋ ಬೀಜದ್ದು ಅದನ್ನು ಸಿಪ್ಪೆ ತೆಗೆದುಕೊಳ್ಳೋಣ. ಇವಾಗ ಒಗ್ಗರಣೆಗೆ ಸಾಂಬಾರು ರೆಡಿ ಮಾಡೋಕ್ಕೆ ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ವಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತದೆ. 1 ನಿಮಿಷ. ಏನಾಗುತ್ತೆ ಗೊತ್ತಾ, ನಾವು ಸಾಸಿವೆ ಒಗ್ಗರಣೆ ಕೊಡ್ತೀವಿ, ಎಣ್ಣೆ ತುಂಬ ಬಿಸಿ ಇರಬೇಕು ಎಣ್ಣೆ, ಆವಾಗಲೇ ಸಾಸಿವೆ ಹಾಕ್ಬೇಕು. ಇಲ್ಲಾಂದರೆ ನೀವು ಎಷ್ಟು ಅಡುಗೆ ಕಂಪ್ಲೀಟಾಗಿ ಬೇಯಿಸಿ ಮುಗಿಸಿದ್ರೂ ಸಾಸಿವೆ ಬೆಂದಿರಲ್ಲ. ಸಾಸಿವೆ ಕಹಿ ಟೇಸ್ಟ್ ಬರುತ್ತೆ. ಎಣ್ಣೆ ಕಾಯಿಸಿ ಸಾಸಿವೆ ಚಿಟಪಟ ಅಂದ್ರೇ ಅದು ಇದು ಬರಲ್ಲ, ಬಾಯಿಗೆ ಕಹಿ ಹಾಕಿ ಸಿಗಲ್ಲ. ಸಾಸಿವೆ ಹಾಕಿದ್ದೀವಿ. ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ತಾಯಿದ್ದೀನಿ. ನಾವು ಕರಿಬೇವು ರುಬ್ಬಕ್ಕೂ ತೊಗೊಂಡಿದ್ದೀವಿ. ಕರಿಬೇವನ್ನ ಈ ಸಾಂಬಾರಿಗೆ ರುಬ್ಬಕ್ಕೆ ತೊಗೊಂಡ್ರೆ ಅದು ಟೇಸ್ಟೇ ಬೇರೆ ಇರುತ್ತೆ. ಅರ್ಧ ಈರುಳ್ಳಿ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣು ಕೊಡ್ಬೋದು. ಚೂರು ಕೊತ್ತಂಬರಿ. ಇದೆಲ್ಲ ಆಯಿತು. ಇವಾಗ ನಾವೇನು ಟೊಮೆಟೊ ಅದೆಲ್ಲ ರುಬ್ಬಿಟ್ಕೊಂಡಿದ್ದೀವಲ್ಲ, ಇವಾಗ ನಾವು ಹಲಸಿನ ಬೀಜ ಹುರಿದು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀವಲ್ಲ, ಅದು ನೋಡಿ ನಾವು ಎಷ್ಟು ತೊಗೊಂಡಿರ್ತೀವಿ ಅದರಲ್ಲಿ 50% ರುಬ್ಬಕ್ಕೆ ಹಾಕೊಳ್ತೀವಿ, 50% ಹಾಗೆ ಇಟ್ಟಿರ್ತೀವಿ. ಈ ಹಲಸಿನ ಬೀಜದ ಜೊತೆ ಜೀರಿಗೆ, ಅರ್ಧ ಈರುಳ್ಳಿನ ನಾನು ಒಗ್ಗರಣೆಗೆ ಫ್ರೈ ಮಾಡೋಕೆ ಹಾಕಿದ್ದೀನಿ, ಅರ್ಧ ರುಬ್ಬಕ್ಕೆ. ಒಂದು ನಿಂಬೆಹಣ್ಣಲ್ಲಿ ಅರ್ಧಷ್ಟು ಹುಣಸೆ ಹಣ್ಣು ಹಾಕಿದ್ದೀನಿ. ಇದು ಹುಣಸೆ ಹಣ್ಣು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ಇವಾಗ.
ಬಿಡು ಮಗ ನೀರು ಹಾಕ್ಬಾರ್ದು. ನೀರು ಹಾಕು ಗಂಧ ಥರ. ಇವಾಗ ಮಿಕ್ಕಿರೋ 50% ಹಲಸಿನ ಬೀಜನ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ. ಬಾಯಿಗೆ ಸಿಗಬೇಕು ಆ ಥರ. ಮಿಕ್ಸಿಗೂ ಹಾಕ್ಕೊಂಡಿದ್ದೀನಿ. ಚಿಕನ್ ಪೀಸ್ ಏನು ಹಸಿನ ಬಿಸ್ತೀಯ? ಕಟ್ ಮಾಡ್ಕೊಂಡ್ರೆ ಹಲಸಿನ ಬೀಜನ ಹಾಕೊಳ್ಳೋಣ. ಇವಾಗ ನೆಕ್ಸ್ಟು ಅದು ಹಲಸಿನ ಬೀಜನ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಿ, ಅದನ್ನು ಹಾಕ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಟೊಮೆಟೊ ಮಸಾಲೆ ಏನು ಮಾಡ್ಕೊಂಡು ಟೊಮೆಟೊ ಅದೆಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಇದು ನೀರು ಹಾಕ್ತೇನೆ ಒಂದು 2 ನಿಮಿಷ, ಎರಡು ಸೇರಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ. ಚೂರು ಅರಿಶಿನ, ಒಂದು ಸ್ಪೂನ್ ಧನಿಯಾ ಪೌಡ್ರು, ಒಂದು ಸ್ಪೂನ್ ಸಾಂಬಾರ್ ಪೌಡ್ರು ಗೈಸ್. ಇದು ಖಾರ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ನಾವು ಜಾಸ್ತಿನೇ ಹಾಕ್ಕೊಳ್ತೀವಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಹಾಕ್ಕೋಬೋದು. ಇದಾದ್ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡೋಣ, ಯಾಕಂದರೆ ನಾವು ಆವಾಗ ಫಸ್ಟ್ ಎಲ್ಲನೂ ಬರೀ ಮಿಕ್ಸಿಗೆ ಹಾಕ್ಕೊಂಡಿರೋ ಮಸಾಲೆನ ಬೇಯಿಸ್ಕೊಂಡ್ವಿ. ಆಮೇಲೆ ಆ ಮಸಾಲೆಗೆ ಪೌಡರ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅದೆಲ್ಲ ಚೆನ್ನಾಗಿ ಹೊಂದ್ಕೊಳುತ್ತೆ. ಹೊಂದ್ಕೊಂಡ್ಮೇಲೆ ನಮಗೆ ನೀರು ಎಷ್ಟು ಬೇಕು ನೋಡ್ಕೊಂಡು ಇವಾಗ ನಾವು ನೀರು ಸೇರಿಸ್ಬೇಕು. ಅದಕ್ಕೆ ನೋಡಿ ಇಷ್ಟು ತೆಳುವಾಗಿ ನಾನು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಗಟ್ಟಿ ಬೇಕಂದರೆ ಸ್ವಲ್ಪ ನೀರು ಕಮ್ಮಿ ಹಾಕೋಬೋದು, ತೆಳು ಬೇಕಂದರೆ ನೀವು ಇಷ್ಟೇ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ ಗೈಸ್. ಎಸ್ಪೆಷಲಿ ಇದು ಮಳೆಗಾಲದ ರೆಸಿಪಿ, ಇದು ಹಲಸಿನ ಬೀಜದ್ದು ಸೂಪರಾಗಿರುತ್ತೆ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ಕುದೀಲಿ ಇವಾಗ. ನಿನ್ಗೆಲ್ಲ ಬರುತ್ತೆ, ನಮ್ ದೊಡ್ಡಣ್ಣ ಕಣ್ಯ, ನಮ್ ದೊಡ್ಡಣ್ಣ ಸ್ಪೆಷಲ್ ಅಂದ್ರೆ ಸ್ಪೆಷಲ್.
ಏನ್ ರುಚಿ ನೋಡ್ದೇನ್ಲ ನನ್ ಯುವದೋಪಿನ ಕರಾಮತ್ ಹೆಂಗೈತೆ ನಿನ್ಗೂ ಒಂದ್ ಪ್ಲೇಟ್ ಕೊಡ್ತೀನಿ ಚೆನ್ನಾಗಿ ತಿನ್ಬಿಟ್ಟು ನೇರ ಸ್ವರ್ಗಕ್ಕೆ ಹೋಗ್ಬಿಡಿವಂತೆ ಬಾಕಂದ ಗೈಸ್ ಇದು ಮಂಜು ಅವ್ರ ಮನೆಯಿಂದ ನಮಗೆ ಬಳುವಳಿಯಾಗಿ ಬಂದ ಹಲಸಿನ ಹಣ್ಣು ಸೂಪರ್ ಆಗಿದೆ. ಟೇಸ್ಟ್ ಮಾತ್ರ ಸೂಪರ್ ಅಂದರೆ ಸೂಪರು. ಇಲ್ಲಿ ನೋಡಿ ಹೆಂಗೆ ಮಾಡ್ತಾರೆ, ಪಿಚ್ಕೊಂಡು ಹೆಂಗೆ ತಿಂತಾ ಇದ್ದಾನೆ. ರೆಡಿಯಾಗಿದೆ ಗಾಯ್ಸ್, ಎಲ್ಲ ಕುದ್ದಿದೆ. ಸಾಂಬಾರು ಎಷ್ಟು ಕುದಿಬೇಕು ಅಷ್ಟು ಕುದ್ದಿದೆ. ಮೇಲ್ಗಡೆ ಒಂದು ಸ್ವಲ್ಪ ಸುಮ್ಮನೆ ಹಿಂಗೆ ಕೊತ್ತಂಬರಿ ಸೊಪ್ಪು ಹಾಕಿ ಆಯಿತು. ಸ್ವಲ್ಪ ಟೇಸ್ಟ್ ನೋಡಿಬಿಡೋಣ, ಏನಾದರೂ ಉಪ್ಪು ಏನಾದರೂ ಶಾರ್ಟೇಜ್ ಆಗಿದೆಯಾ ಹೆಂಗೆ ಅಂತ. ಸೂಪರ್ ಆಗಿದೆ. ಉಪ್ಪು ಖಾರ ಹುಳಿ ಮತ್ತು ನಾವು ಅದೇನು ಹಲಸಿನ ಬೀಜ ಗ್ರೈಂಡ್ ಮಾಡಿ ಹಾಕ್ತೀವಲ್ಲ ಅದು ಇದಕ್ಕೊಂದು ಫ್ಲೇವರೇ ಬೇರೆ ಕೊಡುತ್ತೆ. ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕಂತೂ ಇದು ಹೇಳಿ ಮಾಡಿಸಿದ ಸಾಂಬಾರು. ಅದು ಮಳೆಗಾಲದಲ್ಲಂತೂ ಒಂದು ಸರಿ ಗ್ಯಾರಂಟಿ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಇದನ್ನು ಅನ್ನಕ್ಕೆ ಹಾಕ್ಕೊಂಡು ಬಾರಿಸ್ತಾ ಇದ್ದರೆ ಸ್ವರ್ಗ ಮೂರೇ ಗೇಣು. ಇದು ಹಲಸಿನಕಾಯಿ ಸಾಂಬಾರು, ಬೀಜದ ಸಾಂಬಾರು ಹಾಕ್ಕೊಂಡು ಬಾರಿಸ್ತಾ ಇದ್ದಾರೆ. ಇದು ಹಲಸಿನಕಾಯಿ ಸಾಂಬಾರು ಮತ್ತು ಇದು ಹಲಸಿನ ಹಪ್ಪಳ. ಸಾಂಬಾರು ತುಂಬಾ ರುಚಿಯಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿಬಿಟ್ಟು ಮನೆಯಲ್ಲಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಈ ವಿಡಿಯೋದಲ್ಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಲಸಿನ ಹಣ್ಣಿನ ಸೀಸನ್ ಹೆಂಗಿದ್ರು ಬೀಜ ಬೇಜಾನಷ್ಟು ಸಿಗುತ್ತೆ, ನೋಡಿ ಟ್ರೈ ಮಾಡಿ. ಅಷ್ಟೇ.